ಈಗ ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ ಅಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ನಿವಾಸದತ್ತ ರಾಜ್ಯ ಕಾಂಗ್ರೆಸ್ನಲ್ಲಿ ಇವತ್ತಿನ ಈ ಬೆಳವಣಿಗೆ ಇದೆಯಲ್ಲ ಬಹಳ ಕುತೂಹಲ. ಸಿಎಂ ನಿವಾಸಕ್ಕೆ ಎಲ್ಲಾ ಸಚಿವರುಗಳು ಕೂಡ ದೌಡಾಯಿಸ್ತಾ ಇದ್ದಾರೆ. ವಿಶೇಷವಾದ ಆಹ್ವಾನ, ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆಯಲಾಗಿದೆ. ಡಿಸಿಎಂ ಡಿಕೆ ಕೂಡ ತೆರಳುತ್ತಾ ಇದ್ದಾರೆ. ನಿನ್ನೆ ರಾತ್ರಿಯೇ ಬೆಂಗಳೂರಿಗೆ ಬಂದರು. ತಡರಾತ್ರಿವರೆಗೂ ಕೂಡ ಆಪ್ತರೊಂದಿಗೆ ಚರ್ಚೆ ನಡೆಸಿದ್ರು. ಈಗ ಸಿಎಂ ಉಪಹಾರ ಕೂಟದಲ್ಲಿ ಡಿಸಿಎಂ ಭಾಗಿಯಾಗೋದಕ್ಕೆ ತೆರಳುತ್ತಾ ಇದ್ದಾರೆ. ಈ ಬ್ರೇಕ್ಫಾಸ್ಟ್ ಸಭೆ ಆದಮೇಲೆ ಅಜ್ಜನ ದರ್ಶನಕ್ಕೂ ಕೂಡ ಡಿಸಿಎಂ ಹೋಗುವಂತಹ ಸಾಧ್ಯತೆ ಇದೆ. ಡಿಕೆ ನಿವಾಸ ಸದಾಶಿವನಗರದ ಚಿತ್ರಣ ನಾವೀಗ ನೋಡ್ತಾ ಇರೋದು. ನಿನ್ನೆವರೆಗೂ ಸಿಎಂ ನಿವಾಸದ ಮೇಲೆ ಫೋಕಸ್ ಇತ್ತು. ಇವತ್ತು ಎರಡೂ ಕಡೆಗಳಲ್ಲೂ ಕೂಡ ವಿಶೇಷ ಭದ್ರತೆ, ಅವರ ಆಪ್ತರ ಭೇಟಿ, ಈ ಬೆಳವಣಿಗೆಗಳು ಬೆಳಗಿನಿಂದಲೂ ಕೂಡ ಸಂಚಲನ ಮೂಡಿಸ್ತಾ ಇದೆ. ಈಗ ಸದಾಶಿವನಗರದ ತಮ್ಮ ನಿವಾಸದಿಂದ ಸಿಎಂ ನಿವಾಸದತ್ತ ತೆರಳಿದ್ದಾರೆ. ಡಿಸಿಎಂ ಹೊರಟಿದ್ದಾರೆ ಸಿಎಂ ನಿವಾಸದತ್ತ. ಇವತ್ತು ಸಿಎಂ ತಮ್ಮ ನಿರ್ಣಯವನ್ನ ಅಲ್ಲಿ ಪ್ರಕಟ ಮಾಡ್ತಾರಾ? ಸಾಧ್ಯತೆ ಹೆಚ್ಚಿದೆ. ಅದಕ್ಕಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಂತಿದೆ. ಹಾಗಾಗಿ ದೆಹಲಿಯಿಂದ ನಿನ್ನೆ ರಾತ್ರಿಯೇ ಬಂದಂತ ಡಿಸಿಎಂ ಈಗ ಸಿಎಂ ನಿವಾಸದತ್ತ ಹೊರಟಿದ್ದಾರೆ. ಈ ಸರ್ಕಾರ ಬಂದದಿಂದಲೂ ಕೂಡ ಪವರ್ ಶೇರಿಂಗ್ ಅಂತ ವಿಚಾರ ಅದು ಅಸ್ತಿತ್ವದಲ್ಲೇ ಇತ್ತು. ಅದರಲ್ಲೂ 6 ತಿಂಗಳ ಹಿಂದೆ ಬಹಳ ದೊಡ್ಡ ಮಟ್ಟಿಗೆ ಸದ್ದಾಯಿತು. ಈಗ ಕ್ಲೈಮ್ಯಾಕ್ಸ್ ಹಂತನ